ಬೆಂಕಿ ಉಂಗುರ ಕಪ್ಪು ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾಲರ್ಸ್ ರೆಡಿ ಇದ್ದಾರೆ. ಮೊದಲೇದಾಗಿ ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ, ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಮುಂಚೆಗೆ ಹೆಂಗಿರ್ತೀನಿ ಅನ್ನೋದು ನನಗೆ ಸ್ವಂತ ಮನೆ ಬೇಕು. ಆ ಉದ್ದೇಶಕ್ಕೆ ನಾನು ಕೇಳೋಣ. ಇವತ್ತು ಸೂರ್ಯಗ್ರಹಣ ಇದೆ, ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ? ಹೌದು, ನೋಡ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ್. ನೋಡ್ತಾ ಇದ್ದೀರಿ? ನಿಮ್ಮನ್ನ ನೋಡೋದು ನಂಗೂ ಇಷ್ಟ, ನಿಮ್ ಮಾತು ಇಷ್ಟ. ಎಸ್ ಲಕ್ಷ್ಮಿ ಅವರೇ, ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಭಟ್ರೆ ಮಾತಾಡಿ. ಅವರಿಗೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರೋಗ ರುಜಿನ ಕಷ್ಟ ಎಲ್ಲ ಆಯ್ತು, ಸಾಮಾನ್ಯ. ಜಾಸ್ತಿ ಕಷ್ಟ ಇದೆ. ನಿಮ್ಮ ರಾಶಿ ಯಾವುದು? ಅಶ್ವಿನಿ ನಕ್ಷತ್ರ ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ಮೇಷರಾಶಿಗೆ ಒಳ್ಳೆ ಫಲ ಇದೆ. ಮೇಷರಾಶಿಗೆ ಅಂತ ತೊಂದರೆ ಏನು ಗ್ರಹಣದಿಂದ ಇರೋದಿಲ್ಲ. ಮತ್ತು ಮೇಷರಾಶಿಗೆ ನಿಮಗೆ ಶನಿ ಬೇರೆ 7.5 ಶನಿ ಪ್ರಭಾವ ಇದೆ. ಸುಮಾರು ಒಂದೂವರೆ ವರ್ಷದಿಂದ ಕೂಡ ಇದೆ. ಗುರುಬಲ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಅನುಭವಿಸಬೇಕಾಗಿರ್ಬೋದು, ಒಂದನೇದಾಗಿ. ಎರಡನೇದಾಗಿ ನಿಮ್ಮ ದಶಾಭುಕ್ತಿ ಜಾತಕ ಫಲ ಕೂಡ ಇದಕ್ಕೆ ಎಡಾಗತ್ತೆ. ಅಲ್ಲಿಂದ ಕೂಡ ಸಮಸ್ಯೆ ಇರಬಹುದು. ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಮೇಷರಾಶಿಗೆ ಅಂತ ತೊಂದರೆ ಅಂದರೆ ಶನಿ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಗುರುಬಲ ಇಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ನಿರ್ದಿಷ್ಟ ಫಲಾಫಲಗಳು ಸಿಗುತ್ತೆ. ಸರಿ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಈಗ ಬೆಳಗಾವಿಯಿಂದ ರಮೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ರಮೇಶ್ ಅವರೇ, ತಮ್ಮ ಪ್ರಶ್ನೆ? ಅಂದ್ರೆ ಈ ಗ್ರಹಣ ನನ್ನ ರಾಶಿಗೆ, ನನ್ನ ಹೆಸರಿಗೆ ಶುಭನ ತಮ್ಮ ರಾಶಿ ಯಾವುದು? ಕುಂಭ. ಕುಂಭ ರಾಶಿ. ಕುಂಭ ರಾಶಿಯಲ್ಲಿಯೇ ಗ್ರಹಣ ಸಂಭವಿಸ್ತಾ ಇದೆ. ರಮೇಶ್ ಅವರೇ, ಇದು ಭಾರತದಲ್ಲಿ ಗೋಚರಿಸದೇ ಇರುವ ಗ್ರಹಣವಾದ್ರಿಂದ ನೀವು ಬೆಳಗಾವಿನಲ್ಲಿ ಇರ್ತಾ ಇರೋದ್ರಿಂದ ಮೊದಲೇದಾಗಿ ಯಾವುದೇ ವಿಧವಾದ ಆತಂಕಗಳು ಇತ್ಯಾದಿಗಳು ಬೇಡ. ನೀವೇನು ಮಾಡಿ ಅಂತಂದರೆ, ಮುಂದೆ ಕರೆಕ್ಟಾಗಿ 3/3/2026 ಮಾರ್ಚ್ ತಿಂಗಳಲ್ಲಿ ಒಂದು ಗ್ರಹಣ ಸಂಭವಿಸ್ತದೆ. ಆ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಸಣ್ಣ ಪುಟ್ಟ ಧಾರ್ಮಿಕ ಪ್ರಕ್ರಿಯೆಗಳಿಗೆ, ಜಪತಪಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ಧ್ಯಾನಗಳಿಗೆ, ಭಗವನ್ ನಾಮಸ್ಮರಣೆಗೆ ಅತ್ಯಂತ ವಿಶಿಷ್ಟವಾದಂತಹ ಪುಣ್ಯ ಅಂತಕ್ಕಂಥದ್ದು ಲಭಿಸ್ತದೆ. ಆ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಪ್ರಕ್ರಿಯೆಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ವಿಶಿಷ್ಟವಾದಂತಹ ಅಭಿವೃದ್ಧಿಯನ್ನು ಹೊಂದಬಹುದು. ಭಾರತದಲ್ಲಿ ಇದು ಗೋಚರಿಸದೇ ಇರೋದರಿಂದ ನಿಮ್ಮ ರಾಶಿಗೆ ಯಾವುದೇ ವಿಧವಾದ ಎಫೆಕ್ಟ್ ಇರೋದಿಲ್ಲ. ಆದರೆ ಅಮಾವಾಸ್ಯೆ, ಚಂದ್ರನ ಒಂದು ಹೀನತೆ, ಚಂದ್ರಮ ಮನೋಸೋ ಜಾತಃ, ಸ್ವಲ್ಪ ಮನಸ್ಸಿಗೆ ಬುದ್ಧಿಗೆ ಕಸಿವಿಸಿ ಅಂತ ಕರಿತೀವಿ, ಅನ್ಕಂಫರ್ಟೆಬಿಲಿಟಿ ಇತ್ಯಾದಿಗಳೆಲ್ಲ ಇರ್ತದೆ. ಆ ಕಾರಣದಿಂದಾಗಿ ಸ್ವಲ್ಪ ಮನೋಕಾರಕರಾದಂತಹ ಚಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆ, ಅವನ ಮನಸ್ಸನ್ನೂ ಸರಿ ಮಾಡ್ತಕ್ಕಂಥವರು ಮಹಾರುದ್ರ ದೇವರು ಶಿವ. ಆ ಶಿವನ ಆರಾಧನೆಯನ್ನು ಮಾಡಿ ವಿಶಿಷ್ಟವಾದಂತಹ ಅನುಕೂಲತೆಗಳು ಖಚಿತವಾಗಿ ನಿಮಗೆ ಆಗುತ್ತೆ. ಇನ್ನು ಹಾವೇರಿಯಿಂದ ಆಕಾಶ್ ಕರೆ ಮಾಡಿದ್ದಾರೆ. ನಮಸ್ತೆ ಆಕಾಶ್ ಅವರೇ. ನಮಸ್ತೆ. ತಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಅದೇ, ನಮ್ದು ಕುಂಭ ರಾಶಿ ಶತಭಿಷ ನಕ್ಷತ್ರ. ಇನ್ನೊಂದ್ಸರಿ ಹೇಳಿ, ಕೇಳಿಸ್ತಾ ಇಲ್ಲ. ಶತಭಿಷ ನಕ್ಷತ್ರ ಕುಂಭ ರಾಶಿ. ಹಾ ಸರಿ, ಪ್ರಶ್ನೆ ಗ್ರಹಣದ ಬಗ್ಗೆ ಏನಾರ ದೋಷ ಇದೆ? ಸರಿ, ಉದ್ಯೋಗದ ಬಗ್ಗೆ ಆಯ್ತು. ಉದ್ಯೋಗದ ಬಗ್ಗೆಯೂ ಕೂಡ ತಮ್ಮ ಪ್ರಶ್ನೆ ಇದೆ. ಈಗ ಕುಂಭ ರಾಶಿಯಲ್ಲಿ ಗ್ರಹಣ, ಶತಭಿಷ ನಕ್ಷತ್ರ ಅಂತ ಹೇಳ್ತಾ ಅದೇ ರಾಶಿಯಲ್ಲಿ ಗ್ರಹಣ ಇವಾಗ ಆಗ್ತಾ ಇದೆ, ಗ್ರಹಣ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಅದು ಕುಂಭರಾಶಿಗೆ ಗುರು ದೃಷ್ಟಿ ಕೂಡ ಇದೆ. ಹಾಗಾಗಿ ಕುಂಭರಾಶಿಯಲ್ಲಿ ಏನೇ ಇದ್ರೂ ಕೂಡ ದೈವಾನುಗ್ರಹದಿಂದ ಅದು ಪರಿಹಾರ ಆಗ್ತದೆ. ಕುಂಭರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಏನಿದ್ರೂ ಕೂಡ ಗುರು ಆರಾಧನೆ ಮಾಡಬೇಕು, ಒಂದನೇದಾಗಿ. ಎರಡನೇದಾಗಿ ಇದು ರಾಹುವಿನ ನಕ್ಷತ್ರ, ಶತಭಿಷ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ರಾಹು ಆ ರಾಶಿಯಲ್ಲಿ ಸ್ಥಿತ ಆಗಿದ್ದಾನೆ. ನೀವು ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಕುಂಭರಾಶಿಗೆ ಸಂಬಂಧಪಟ್ಟವರಾಗಿದ್ದಿದ್ರೆ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ರಾಹು ಮಾಯಾಗ್ರಹ, ಸ್ವಲ್ಪ ಮಾನಸಿಕ ತೊಂದರೆ ಮತ್ತು ಅಸಮಾಧಾನ, ವ್ಯವಹಾರದಲ್ಲಿ ಅಡೆತಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಗುರುವಿನ ಆರಾಧನೆ ಮಾಡಿ ಸರಿ ಹೋಗುತ್ತೆ. ಇನ್ನು ಸಾಗರದಿಂದ ರಂಜಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಂಜಿತಾ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ, 4 months. ಸೊ ಈಗ ನಾನು ಇದನ್ನ ಪಾಲಿಸ್ಬೇಕಾ ಬೇಡವಾ? ಊಟ ಎಷ್ಟೊತ್ತಿಗೆ ಮಾಡೋದು? ಇಲ್ಲ ತಿಂಡಿಗೆ ಬೆಳಗ್ಗೆನೆ ನಾನು ತಿನ್ಕೊಂಡ್ ಬಿಟ್ಟಿದ್ದೆ. ಕ್ಯಾಲೆಂಡರ್ ಅಲ್ಲೆಲ್ಲ ಇರೋದು ಮಾರ್ನಿಂಗ್ ಈಗ 10ಗೆ 3 minutes ಇದೆ ಅನ್ನೋ ಟೈಮಲ್ಲಿ ಇತ್ತದು. ಸರಿ ಸರಿ, ಅರ್ಥ ಆಯ್ತು ತಮ್ಮ ಪ್ರಶ್ನೆ. ತಾವು ಗರ್ಭಿಣಿ ಇದ್ದೀರಿ, ಸೂರ್ಯಗ್ರಹಣ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಪಾಲನೆ ಮಾಡಬೇಕು ಅನ್ನೋದು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಷ್ಟೋ ಜನ ಗರ್ಭಿಣಿಯರಿಗೆ ಮತ್ತು ಆಫ್ಟರ್ ಡಿಲಿವರಿ ನಾವು ಏನು ಬಾಣಂತಿಯರ ಪ್ರಸಂಗ ಅಂತ ಕರಿತೀವಿ, ಅವುಗಳನ್ನ ನೋಡಬೇಕಾದ್ರೆ
ಮೊದಲೇದಾಗಿ ಪ್ರತಿಯೊಬ್ಬರಿಗೂ ಹೇಳಬೇಕಾದ ವಿಷಯ ಏನು ಅಂತಂದರೆ, ಇದು ಭಾರತದಲ್ಲಿ ಗೋಚರಿಸದೇ ಇರುವುದರಿಂದ ಭಾರತದಲ್ಲಿ ಇರತಕ್ಕಂತಹ ಎಲ್ಲ ಸಾರ್ವಜನಿಕರಿಗೂ, ಅದರಲ್ಲೂ ಸ್ಪೆಷಲ್ ಸಂದರ್ಭದಲ್ಲಿ ಇರತಕ್ಕಂಥವ್ರು ಅನ್ನೋದನ್ನು ಧರ್ಮಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ 4 ಜನರನ್ನು ಪರಿಗಣಿಸ್ತದೆ. ಆ 4 ಜನರು ಯಾರು ಅಂತಂದರೆ 8 ವರ್ಷದ ಒಳಗಡೆ ಇರತಕ್ಕಂತಹ ಬಾಲಕರು, 80 ವರ್ಷದ ಮೇಲ್ಗಡೆ ಇರತಕ್ಕಂತಹ ವೃದ್ಧರು, ಪ್ರೆಗ್ನೆಂಟ್ ವುಮೆನ್ಸ್ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು, ಯಾರಾದರೂ ಔಷಧ ಉಪಚಾರಗಳನ್ನು ಸತತವಾಗಿ ತೆಗೆದುಕೊಳ್ತಾ ಇರತಕ್ಕಂಥವ್ರು, ಸಣ್ಣ ಪುಟ್ಟ ರೋಗಗ್ರಸ್ತರಾದವರು, ಇವರಿಗೆ ಸಾಮಾನ್ಯ ದಿನದಲ್ಲಿ ಭಾರತದಲ್ಲಿ ಗ್ರಹಣ ಗೋಚರಿಸುವ ಸಂದರ್ಭದಲ್ಲಿಯೂ ಕೂಡ ಎಕ್ಸೆಂಪ್ಷನ್ಸ್ ಇರ್ತದೆ. ಅಂದರೆ ಉದಾಹರಣೆ, ಗ್ರಹಣ ಗೋಚರಿಸುವ ಸಂದರ್ಭ ಸಾಯಂಕಾಲ 6:30 ಆಗಿದ್ದರೆ ಅದಕ್ಕೂ 3 ಗಂಟೆ ಮುಂಚೆವರೆಗೂ ಕೂಡ ಆಹಾರಾದಿಗಳನ್ನ, ಲಘುವಾದಂತಹ ಲೈಟ್ ಆಗಿರ್ತಕ್ಕಂತಹ ಆಹಾರ ಪಾನೀಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಹೇಳ್ತಾ ಇದ್ದೀರಿ, ನಾನು ಬೆಳಗ್ಗೆನೇ ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ತೊಗೋಬೇಕೋ ಬೇಡವೋ ಅನ್ನೋ ಪ್ರಸಂಗ ಇಲ್ಲೇ ಇಲ್ಲ. ಭಾರತದಲ್ಲಿ ಗೋಚರಿಸದೇ ಇರೋದರಿಂದ ನೀವು ಸಂಪೂರ್ಣ ದಿನದಲ್ಲಿ ಯಾವಾಗಲಾದರೂ ಆಹಾರಾದಿಗಳನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿ. ಆದರೆ ಅಮಾವಾಸ್ಯೆ ಇತ್ಯಾದಿಗಳು ಇರೋದರಿಂದ, ಗರ್ಭಿಣಿ ಸ್ತ್ರೀ ಆಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸಿ. ವಿಶೇಷವಾಗಿ ಇವ್ರ ಮುಖಾಂತರವಾಗಿ ಹೇಳೋದಾದ್ರೆ ಏನಂದರೆ, ಅಮಾವಾಸ್ಯೆ ದಿನಗಳಲ್ಲಿ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಕೂದಲುಗಳೆಲ್ಲ ಬಿಟ್ಕೊಂಡಿರೋದು, ವಿಕೃತವಾಗಿರೋದು, ತುರುತ ಅಂತ ಕರಿತೀವಿ, ಸ್ಕಿನ್ನನ್ನು ತುಂಬ ಜೋರಾಗಿ ಕೆರ್ಕೊಳ್ಳೋದು ಮತ್ತು ತಲೆಯನ್ನು ಕೆರ್ಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನ ಮಾಡಬಾರ್ದು ಎಂಬುದಾಗಿ ಧರ್ಮಶಾಸ್ತ್ರ ಹೇಳಿದೆ. ಅವುಗಳ ಪಾಲನೆಯನ್ನು ಮಾಡಿದರೆ ಸಾಕು. ಆದರೆ ಅನ್ನ ಆಹಾರಾದಿಗಳು ಮತ್ತು ಮನೆಯಿಂದ ಹೊರಗಡೆ ಬರಬಾರ್ದು. ಆ್ಯಕ್ಚುಲಿ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಈ ಪ್ರಸಂಗದಲ್ಲಿ ಯಾವ ನಿಬಂಧನೆಗಳು ನಿಮಗೆ ಇರುವುದಿಲ್ಲ. ಈ ಮುಖಾಂತರವಾಗಿ ನೆಕ್ಸ್ಟ್ ಕಾಲ್ ಮಾಡ್ತಕ್ಕಂತಹ ಯಾವುದೇ ಗರ್ಭಿಣಿ ಸ್ತ್ರೀಯರಿದ್ದರೂ ಕೂಡ ಅವ್ರಿಗೂ ಇದೆಲ್ಲ ಅನ್ವಯ ಆಗುತ್ತೆ. ಸರ್, ಇನ್ನು ವಿಜಯಪುರದಿಂದ ಗಿರಿಜಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರಿಜಾ ಅವರೇ. ಗಿರಿಜಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಪ್ರಶ್ನೆ ಕೇಳಿಮ್ಮ. ಅದೇ ಮಗಂದು ಕುಂಭರಾಶಿ, ಸಣ್ಣ ಮಗಂದು ವೃಶ್ಚಿಕ ರಾಶಿ ಇದೆ. ಅದೇ ಏನ್ ಪಾಲನೆ ಮಾಡ್ಬೇಕಂತ ಗ್ರಹಣ. ಸರಿ, ಉತ್ತರಿಸ್ತಾರೆ, ಕೇಳಿಸ್ಕೊಳ್ಳಿ. ಈಗ ಕುಂಭರಾಶಿಯಲ್ಲಿ ಇರೋರಿದ್ರೆ ಅವರಿಗೆ ಆಲ್ರೆಡಿ ಹೇಳಿದ್ವಿ, ಯಾಕೆ ಕುಂಭರಾಶಿಯಲ್ಲಿ ಗ್ರಹಣ ಆಗೋದು, ಅದಕ್ಕೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಮತ್ತು ಗುರು ದೃಷ್ಟಿ ಕೂಡ ಇರೋದ್ರಿಂದ ಅಂಥ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ. ಮತ್ತು ಗ್ರಹಣದ ಆಚರಣೆ ಕೂಡ ನಮಗೆ ಇರೋದಿಲ್ಲ. ಹಾಗಾಗಿ ಉಪವಾಸಾದಿ ಅಥವಾ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ ಈ ನಮ್ಮ ದೇಶದಲ್ಲಿ. ಆದರೂ ಕೂಡ ನಿಮಗೆ ಕೆಲವೊಂದಷ್ಟು ಬದಲಾವಣೆ ಇರುತ್ತೆ. ಗ್ರಹಣ ಇದೆ ಅನ್ನುವಂಥ ಭಯ ಭೀತಿ ಇರ್ತದೆ, ಏನಾಗುತ್ತೋ ಗೊತ್ತಿಲ್ವಲ್ಲ, ತಿಳ್ಕೊಂಡಿಲ್ಲ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ತಿಳಿಸಿಕೊಡುವುದಕ್ಕೆ ಒಂದು ಮಾಧ್ಯಮವೇ ಹೊರತು ಆಚರಣೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಕುಂಭರಾಶಿಯಲ್ಲಿ ಗ್ರಹಣ ಆದರೂ ಕೂಡ ನಿಮಗೆ ಯಾವುದು ಆಚರಣೆ ಇರೋದಿಲ್ಲ. ತೊಂದರೆ ಸಮಸ್ಯೆಗಳು ನಮಗೆ ಈ ಗ್ರಹಣ ಅಂತಲ್ಲ, ಸಾಮಾನ್ಯವಾಗಿ ಜಾತಕದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಮತ್ತು ಗೋಚರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಗುರು ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ ಅಂತ ಕೇಳಿದ್ರೆ, ವೃಶ್ಚಿಕ ರಾಶಿಗೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ ಮತ್ತು ಇನ್ನು ಕೆಲವೊಂದಷ್ಟು ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಈ ಥರದ್ದು ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಅದು ಗ್ರಹಣ ಅಂತಲ್ಲ, ಗ್ರಹಣದ ಜೊತೆಗೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏರ್ಪೇರ್ ಆಗ್ಬೋದು. ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಗುರುವಿನ ಆರಾಧನೆ ಮಾಡಿ, ಗುರುದೃಷ್ಟಿ ನಿಮ್ಮ ರಾಶಿಗೆ ಇರ್ತದೆ. ಸರಿ, ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಕಾಳೇಗೌಡ ಅವರು ಮಾಡಿದ್ದಾರೆ. ನಮಸ್ಕಾರ ಕಾಳೇಗೌಡ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಎಜುಕೇಶನ್ ಎಲ್ಲ ಕೇಳಿಸ್ತಾ ಇಲ್ಲ ಸರ್, ಇನ್ನೊಂದ್ಸರಿ ಹೇಳಿ. ನಮ್ಮ ಮಕ್ಕಳದ್ದು ಹೇಗಿದೆ ಅಂತ ಮೇಡಮ್. ಮಕ್ಕಳ ಭವಿಷ್ಯ ಹೇಗಿದೆ ಅಂತ. ಓಕೆ, ರಾಶಿ ಇದ್ರೆ ಹೇಳ್ತೀರಾ? ಏನ್ ಮೇಡಮ್? ಮಕ್ಕಳ ರಾಶಿ ಹೇಳ್ತೀರಾ ಮೇಡಮ್? ಧನುಸು ರಾಶಿ, ಆಮೇಲೆ ವೃಶ್ಚಿಕ ರಾಶಿ. ಸರಿ, ವೃಶ್ಚಿಕ ರಾಶಿ ಈಗಾಗಲೇ ಹೇಳಿದ್ರು, ಇನ್ನೊಂದ್ಸರಿ ಕೇಳಿಸ್ಕೊಂಬಿಡಿ, ಆಚಾರ್ಯರು ಹೇಳ್ತಾರೆ. ಬಹಳ ವಿಶೇಷವಾದ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಈ ಗ್ರಹಣದ ಸಂಬಂಧಿತದ್ದು, ನೀವು ಬೆಂಗಳೂರಲ್ಲಿದ್ದೀರಿ, ಮಕ್ಕಳು ನಿಮ್ಮ ಜೊತೆ ಇರಬಹುದು, ಮಕ್ಕಳು ನಿಮ್ಮ ಜೊತೆಯಲ್ಲೇ ಇದ್ದರೆ ಯಾವುದೇ ವಿಧವಾದ ಹೊರದೇಶದಲ್ಲಿದ್ದರೆ ಬಹಳ ವಿಚಾರ ಮಾಡಬೇಕಾಗತ್ತೆ. ಆ ದೇಶ ಯಾವುದು, ಅಲ್ಲಿ ಗ್ರಹಣ ಸಂಭವಿಸ್ತಾ ಇದೆಯೋ ಇಲ್ವೋ ಅಂತ ನಾವು ವಿಚಾರ ಮಾಡಿ ಹೇಳಬೇಕು. ಬೆಂಗಳೂರಲ್ಲೇ ಇರೋದರಿಂದ ನೀವು ಗ್ರಹಣದ ಭೀತಿ ಇದ್ದು, ನನಗಿದು ಎಫೆಕ್ಟ್ ಆಗ್ತಾ ಇದೆ, ನನಗೆ ಗ್ರಹಣದಿಂದ ಸ್ವಲ್ಪ ಭಯನೂ ಇದೆ, ಭೀತಿನೂ ಇದೆ ಮತ್ತು ಪಾಸಿಟಿವ್ ಆಗಿ ನಾನು ತಿಳ್ಕೊಳ್ಳಿಕ್ಕೂ ಅಪೇಕ್ಷೆ ಪಡ್ತೀನಿ ಅಂತಕ್ಕಂತಹ ಅಂಗೀಕೃತ್ಯವಾದ ಆದರೆ ಧನುಸ್ ರಾಶಿಯವರಿಗೆ ಅತ್ಯಂತ ಶುಭ ಫಲ ಇದೆ ಎಂಬುದಾಗಿ ಮೊದಲು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಗಂದು ಧನುಸ್ಸು ರಾಶಿ ಆದ್ದರಿಂದ ಏನಾಗ್ತಾ ಇದೆ ಅಂದರೆ, ಅವನಿಗೆ ಈ ಸಂದರ್ಭದಲ್ಲಿ ಪ್ರಯಾಣ ಯೋಗ ಅಂತ ಕರಿತೀವಿ. ಕೆಲವೊಂದಿಷ್ಟು ಕಡೆ ಎಲ್ಲಾದರೂ ಹೋಗಬೇಕು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಸುಲಭವಾಗಿ ಆಗ್ತಾ ಇದೆ. ಅವನ ವಿಷಯದಲ್ಲಿ ಸ್ವಲ್ಪ ನೀವು ಖರ್ಚು ವೆಚ್ಚಗಳು, ಇನ್ವೆಸ್ಟ್ಮೆಂಟ್ಗಳೆಲ್ಲ ಮಾಡ್ತಕ್ಕಂತಹ ಪ್ರಸಂಗಗಳು ಕೂಡ ಬಂದು ಒದಗ್ತದೆ. ಇದು ಧನುರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ತಿಳ್ಕೊಂಡಿದ್ದೀರಿ. ಇನ್ನೊಂದು ಸ್ವಲ್ಪ ತಿಳಿದುಕೊಳ್ತಕ್ಕಂಥದ್ದಾದರೆ, ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲ ಅನ್ನುವ ಸಮಸ್ಯೆ ಏನಾದರೂ ಇಲ್ಲಿವರೆಗೂ ಇದ್ದಿದ್ದರೆ, ಇವಾಗ ಕಾನ್ಸಂಟ್ರೇಷನ್ನು, ಆತ್ಮವಿಶ್ವಾಸ ಅಂತಕ್ಕಂಥದ್ದು
ಹೆಚ್ಚಳ ಆಗ್ತಕ್ಕಂಥದ್ದು ಇವುಗಳೆಲ್ಲ ಆಗೋದ್ರ ಜೊತೆಗೆ ಒಂದು ಸಣ್ಣ ಪುಟ್ಟ ವ್ಯತ್ಯಯಗಳನ್ನ ನೋಡ್ತಕ್ಕಂಥದ್ದಾದರೆ ಸ್ವಲ್ಪ ಕೋಪತಾಪಗಳು ಹೆಚ್ಚಿಗೆ ಆಗ್ತಕ್ಕಂಥ ಪ್ರಸಂಗಗಳು ಈ ಸಂದರ್ಭದಲ್ಲಿ ಮಂಗಳವಾರ ಅಮಾವಾಸ್ಯೆ ಮತ್ತು ಕೇಳ್ತಾ ಇರತಕ್ಕಂತಹ ಸಂದರ್ಭಕ್ಕೆ ಪ್ರಶ್ನೆ ಕುಂಡಲಿಯ ಮುಖಾಂತರವಾಗಿ ನೋಡ್ತಕ್ಕಂಥದ್ದಾದರೆ ಈ ವಿಧವಾದ ಫಲಗಳು ಬರ್ತದೆ. ಆ ಕಾರಣದಿಂದಾಗಿ ನೀವು ಸ್ವಲ್ಪ ಈ ವೃಶ್ಚಿಕ ರಾಶಿಯವರಿಗೆ ಹಸುವಿಗೆ ಏನಾದರೂ ಹಸಿರು ಹುಲ್ಲನ್ನು ಕೊಡಿಸ್ತಕ್ಕಂಥದ್ರಿಂದ ಅವರ ಜೀವನದಲ್ಲಿ ಇರಬಹುದಾದಂಥ ಕೆಲವೊಂದಿಷ್ಟು ಅಡಚಣೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಧನುರಾಶಿಯವರಿಗೆ ನಾವು ನೋಡ್ತಕ್ಕಂಥದ್ರಿಂದ ವಿಶೇಷವಾಗಿ ತಾವು ಸ್ವಲ್ಪ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಿಸೋದ್ರಿಂದ ವಿದ್ಯಾಭ್ಯಾಸಾದಿ ಕಾರ್ಯಗಳಲ್ಲಿ ಅವ್ರಿಗೂ ಕೂಡ ವಿಶಿಷ್ಟವಾದಂತಹ ಅನುಕೂಲತೆಗಳು ಖಚಿತವಾಗಿ ಆಗುತ್ತೆ. ಸರಿ, ಗ್ರಹಣ ಅಂದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲೂ ಪ್ರಶ್ನೆ ಇದೆ, ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಈಗ ಮುಂದಿನ ಕರೆ ಬೆಂಗಳೂರಿನಿಂದ ಗವಿಸಿದ್ದ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗವಿಸಿದ್ದ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ ಸರ್. ಸ್ವಲ್ಪ ಆರೋಗ್ಯ ಬಗ್ಗೆ ಕೇಳಬೇಕು ಮೇಡಮ್. ಇನ್ನೊಂದ್ಸರಿ ಹೇಳಿ. ಆರೋಗ್ಯ ಬಗ್ಗೆ ಕೇಳಬೇಕು. ಗ್ರಹಣದಲ್ಲಿ ಆರೋಗ್ಯದ ಬಗ್ಗೆ. ರಾಶಿ ಯಾವುದು? ಮಕರ ರಾಶಿ. ಮಕರ ರಾಶಿ. ಸರಿ, ಮಂಜುನಾಥ್ ಭಟ್ರೆ. ನೋಡಿ, ಮಕರ ರಾಶಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಂತ ಹೇಳ್ತೀವಿ. ಯಾಕೆಂದರೆ ಕುಂಭದಲ್ಲಿ ಗ್ರಹಣ ಆಗೋದು ಮಕರ ರಾಶಿಗೆ ಅದರ ಎಫೆಕ್ಟ್ ಆಗೇ ಆಗ್ತದೆ ಅಂತ ನಾವು ಹೇಳ್ತೀವಿ. ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸ್ವಲ್ಪ ಅಂದರೆ ನಷ್ಟ ಆಗ್ತಕ್ಕಂಥದ್ದು, ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶೀತಕ್ಕೆ ಸಂಬಂಧಪಟ್ಟಂತೆ ಈ ಎಂಟಿಗೆ ಸಂಬಂಧಪಟ್ಟಂತೆ ತೊಂದರೆ, ಗಂಟ್ಲೂರಿ, ಗಂಟ್ಲು ನೋವು, ಥೈರಾಯ್ಡ್ ಈ ಥರ ಸಮಸ್ಯೆಗಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಮತ್ತು ಆರ್ಥಿಕವಾಗಿ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ. ಇರೋದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಥರ ಸಮಸ್ಯೆಗಳಿರುತ್ತೆ. ಸ್ಥಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲಸ ಬದಲಾವಣೆ ಮತ್ತು ಕೆಲವೊಂದಷ್ಟು ಮಾನಸಿಕ ಒತ್ತಡ, ಚಿಂತೆ, ಮನೋಕ್ಲೇಶ ಮತ್ತು ಬಂಧು ಮಿತ್ರರೊಡನೆ ವಿರೋಧ, ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು. ಒಂದು ದೊಡ್ಡದಾಗತ್ತೆ ಅಂತಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ನಮಗೆ ಜಾಸ್ತಿ ಜಾಗೃತೆಯಿಂದ ಇರೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋಕ್ಕೆ ಒಂದು ಅವಕಾಶ ಆಗುತ್ತೆ. ಮತ್ತು ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ಮತ್ತು ಸ್ಯೂರಿಟಿ ಕೊಡೋದು, ಸಾಲ ಕೊಡೋದು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿ, ಇನ್ನು ಹುಬ್ಬಳ್ಳಿಯಿಂದ ಅರವಿಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ಪ್ರಶ್ನೆ ಸೂರ್ಯಗ್ರಹಣದ ಬಗ್ಗೆ. ಹೇಳಿ. ಸೂರ್ಯಗ್ರಹಣದ ಬಗ್ಗೆ ಪ್ರಶ್ನೆ ಇತ್ತು. ಹಾ, ಸೂರ್ಯಗ್ರಹಣದ ಬಗ್ಗೆ ಕೇಳಿ. ಭೂಮಿಗೆ ಒಂದೇ ಸೂರ್ಯ, ಒಂದೇ ಚಂದ್ರ, ಒಂದೇ ಭೂಮಿ. ಈಗ ನಿಮ್ಮ ನ್ಯೂಸ್ ನೋಡ್ತಾ ಇರ್ತಾರೆ, ಅದ್ರೊಳಗಡೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಟೈಮ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಬಟ್ ಒಂದೇ ಭೂಮಿಗೆ ಒಂದೇ ಸೂರ್ಯ, ಒಂದೇ ಚಂದ್ರದ ಎಫೆಕ್ಟ್ ಇದ್ದೇ ಇರುತ್ತಲ್ಲ. ಒಂದೇ ಚಂದ್ರ, ಒಂದೇ ಸೂರ್ಯ ಇರೋದು, ಒಂದೇ ಭೂಮಿ ಇರೋದು. ಆದರೆ ನಮ್ಮ ದೇಶದಲ್ಲಿ ಗೋಚರಿಸುವುದಿಲ್ಲ. ಅಲ್ಲಿ ಯಾಕೆ ಗೋಚರಿಸ್ತದೆ? ನಮ್ಮ ದೇಶಗಳಲ್ಲಿ ಆಚರಣೆ ಫಲಾಫಲಗಳಿರೋದಿಲ್ಲ, ಅಲ್ಲಿ ಯಾಕೆ ಇರ್ತದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಬಹಳ ಉತ್ತಮ ಪ್ರಶ್ನೆ. ನೀವು ಕಾರ್ಯಕ್ರಮ ಮೊದಲಿಂದ ನೋಡಿಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ನಾವೇ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ. ಕಾರಣ ಏನು ಅಂತಂದರೆ, ಎಲ್ಲ ಒಂದೇ ಆಗಿದ್ರೂ ಕೂಡ ನಮ್ಮ ಧರ್ಮಶಾಸ್ತ್ರ ಒಂದು ನಿಯಮವನ್ನು ಹೇಳ್ತದೆ. ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಅಂತ. ಅಂದರೆ ಆ ದೇಶ ಬೇರೆ, ಆ ಕಾಲಗಳು ಬೇರೆ ಆಗ್ತಾ ಹೋಗ್ತದೆ. ದೇಶ ಕಾಲಗಳು ಬೇರೆ ಬೇರೆ ಆಗ್ತಾ ಇದ್ದ ಹಾಗೆ ಅಲ್ಲಿ ಇರ್ತಕ್ಕಂಥ ಆಚರಣೆಗಳು ಖಚಿತವಾಗಿ ಬೇರೆ ಆಗ್ತದೆ. ನೀವು ಬೇರೆ ದೇಶಗಳಿಗೆ ಹೋಗ್ತೀರಿ, ಬೇರೆ ದೇಶಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಭಾರತದಲ್ಲಿ ಏನೇ, ನಮ್ಮ ರಾಜ್ಯದಲ್ಲಿ ಏನೇ, ಎಲ್ಲ ಊರುಗಳಲ್ಲಿ ಒಂದೇ ಸಮಯಕ್ಕೆ ಸೂರ್ಯೋದಯ ಆಗಲ್ಲ. ಎಲ್ಲ ಊರುಗಳಲ್ಲಿ ಒಂದೇ ಸಮಯಕ್ಕೆ ಸೂರ್ಯಾಸ್ತ ಅಂತಕ್ಕಂಥದ್ದು ಸರ್ವಥಾ ಆಗೋದಿಲ್ಲ. ಎಲ್ಲ ಊರಿನ ಆ್ಯಟಿಟ್ಯೂಡ್, ಲ್ಯಾಟಿಟ್ಯೂಡ್ ಅಂತ ಇರ್ತದೆ, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ. ಆ ನಮ್ಮ ರಾಜ್ಯದಲ್ಲಿಯೇ ಇರತಕ್ಕಂಥ ಊರುಗಳಲ್ಲಿ ಬೇರೆ ಬೇರೆ ಬದಲಾವಣೆ ಆಗೋದ್ರಿಂದ, ಅಲ್ಲಿಯೂ ದೇಶ ಮತ್ತು ಕಾಲಗಳ ಬದಲಾವಣೆ ಇರೋದ್ರಿಂದ, ಇನ್ನು ಅಂತರ್ದೇಶಗಳಾದ್ದರಿಂದ ನಿಮಗೆ ಗೊತ್ತಿರೋ ಹಾಗೆ ನೀವು ವಿಜ್ಞಾನವನ್ನು ತಿಳಿದುಕೊಂಡಿರ್ತೀರಿ ಬಹಳ ಮಾಡಿ. ಆ ವಿಜ್ಞಾನ ಹೇಳ್ತಕ್ಕಂಥದ್ರಿಂದ ಒಂದು ದೇಶದಲ್ಲಿ ಹಗಲಿರ್ತದೆ, ಒಂದು ದೇಶದಲ್ಲಿ ರಾತ್ರಿ ಇರ್ತದೆ. ವಿದೇಶದಿಂದ ಪ್ರಯಾಣ ಮಾಡಿ ಬಂದವರಿಗೆ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ, ಜೆಟ್ಲ್ಯಾಗ್ ಅಂತ. ಅಂದರೆ ಏನಾಗುತ್ತೆ, ಅಲ್ಲಿ ಹೊರಟಿರೋದು ಅವ್ರು ಬೆಳಗ್ಗೆ ಹೊರಟಿರ್ತಾರೆ, ಇಲ್ಲಿ ಬಂದಾಗೂ ಬೆಳಗ್ಗೆ ಆಗಿರ್ತದೆ. ಅಂದರೆ ಉದಾಹರಣೆ, ರಾತ್ರಿ ಎಲ್ಲೋ ಮಧ್ಯದಲ್ಲಿ ಮಿಸ್ ಆಗಿ ಹೋಗಿರ್ತದೆ. ಅಂದರೆ ಅಲ್ಲಿ ರಾತ್ರಿ ಬೇರೆ, ಇಲ್ಲಿ ರಾತ್ರಿ ಬೇರೆ, ಅಲ್ಲಿ ಹಗಲು ಬೇರೆ, ಇಲ್ಲಿ ಹಗಲು ಬೇರೆ, ಇಲ್ಲಿ ವಾರಗಳು ಬೇರೆ, ಅಲ್ಲಿ ವಾಸರಗಳು ಬೇರೆ. ಇಲ್ಲಿ ಒಂದು ದೇಶದಲ್ಲಿ ಇವತ್ತು ನಾವು ಕುಳಿತುಕೊಂಡು ಮಾತನಾಡ್ತಿರ್ತಕ್ಕಂಥದ್ದು ಮಂಗಳವಾರ ಇದ್ದರೆ, ನಾವು ಇನ್ನೊಂದು ದೇಶದಲ್ಲಿ ಸೋಮವಾರವನ್ನು ನೋಡ್ಬೋದು, ಇನ್ನೊಂದು ದೇಶದಲ್ಲಿ ಬುಧವಾರವನ್ನು ನೋಡ್ತಕ್ಕಂತಹ ಪ್ರಸಂಗಗಳನ್ನು ನಾವು ಕಾಣ್ತೇವೆ. ಇದನ್ನು ದೇಶ ಮತ್ತು ಕಾಲಗಳ ಭೇದದಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನಿಮಗೆ ಬಂದಿರತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಧರ್ಮಶಾಸ್ತ್ರದಲ್ಲಿ ಮೊದಲೇ ಕೊಟ್ಟಿದ್ದಾರೆ. ಅರವಿಂದ್ ಸೇರಿದಂತೆ
ಅಂತ ಸಾಕಷ್ಟು ಜನ ಇರ್ತಾರೆ, ಅವರೆಲ್ಲರಿಗೂ ಕೂಡ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಈಗ ಮೇಷದಿಂದ ಮೀನದವರೆಗೂ ಯಾವ ರೀತಿಯ ಫಲಾಫಲ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಕರೆ ಸಿಕ್ಕಿರೋದಿಲ್ಲ, ಅಂಥವರಿಗೋಸ್ಕರವೇ ಮೇಷದಿಂದ ಮೀನದವರೆಗೆ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಗೋಚರ ಇಲ್ಲದೆ ಇದ್ರೂ ಕೂಡ ಯಾವ ರೀತಿಯ ಪರಿಣಾಮಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.